ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ವೈದ್ಯರ ಮಾತು ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಚಂದನ ವಾಹಿನಿಯಿಂದ ಅನೇಕ ಹೊಸ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ. ಹಾಗೆ ನೋಡಿದರೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರತಿಸ್ಪಂದನೆ ಏನಿದೆ, ಪ್ರತಿಕ್ರಿಯೆ ಏನಿದೆ, ಅತ್ಯಂತ ದೊಡ್ಡ ಸ್ಫೂರ್ತಿ ಮಾತ್ರವಲ್ಲ, ಬೆನ್ನೆಲುಬು ಕೂಡ. ಬೆನ್ನೆಲುಬು ಅಂದರೆ ನಿಮ್ಮೆಲ್ಲರ ಸಹಕಾರ ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ? ಯಾಕೆ ಬೆನ್ನೆಲುಬು ಅನ್ನುವಂತಹ ಶಬ್ದವನ್ನು ಉಪಯೋಗಿಸಿದೆ ಅಂತಂದರೆ, ನಮ್ಮ ಶರೀರದಲ್ಲಿ ಈ ಬೆನ್ನೆಲುಬು ಅಥವಾ ಬೆನ್ನು ಮೂಳೆ ಅನ್ನುವಂಥದ್ದೇನಿದೆ ತುಂಬ ಮುಖ್ಯವಾದದ್ದು. ಇದು ನಮ್ಮ ದೇಹದ ಭಂಗಿ, ಚಲನೆ, ಸ್ಥಿರತೆ ಮತ್ತು ಸಮತೋಲನೆ ಇವೆಲ್ಲಕ್ಕೂ ಕೂಡ ಕಾರಣವಾಗಿದೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಬೆನ್ನು ನೋವು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಇದ್ರೂ ಕೂಡ ಅದನ್ನು ನಿರ್ಲಕ್ಷಿಸುವುದೇ ಹೆಚ್ಚು. ನೋವಿನೊಂದಿಗೆ ಜೀವನವನ್ನು ನಡೆಸ್ತಾ ಇರುವಂಥವರು ಬಹಳಷ್ಟು ಜನ. ಆದರೆ ಬೆನ್ನು ನೋವನ್ನು ನಿರ್ಲಕ್ಷಿಸಿದಲ್ಲಿ ಅದು ಅನೇಕ ರೀತಿಯ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಬಹುದು ಎನ್ನುವುದರ ಜೊತೆಗೆ ದಿನನಿತ್ಯದ ಚಟುವಟಿಕೆಗಳಿಗೂ ಕೂಡ ಅಡ್ಡಿಯನ್ನು ಉಂಟು ಮಾಡಬಹುದು. ಹಾಗಾಗಿ ಬೆನ್ನು ನೋವಿಗೆ ಕಾರಣಗಳೇನು ಮತ್ತು ಅದಕ್ಕಿರುವಂತಹ ಚಿಕಿತ್ಸೆ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ. ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮೋಹನ್ ಎನ್.ಎಸ್. ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟ್ರೇ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಈಗಾಗಲೇ ಹೇಳಿದೆ, ನಮ್ಮ ದಿನನಿತ್ಯದ ಭಾಷೆಯಲ್ಲಿ ನಾವು ಬೆನ್ನೆಲುಬು ಅನ್ನುವಂಥದ್ದನ್ನ ಬ್ಯಾಕ್ ಬೋನ್, ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಅವರು ಬ್ಯಾಕ್ ಬೋನ್ ಅಂತ ಹೇಳ್ತೀವಿ, ಬೆನ್ನೆಲುಬು ಅನ್ನುವಂಥದ್ದನ್ನ ಉಪಯೋಗಿಸ್ತೀವಿ. ಈ ಬೆನ್ನಿನ ಒಂದು ನೋವು ಅನ್ನುವಂಥದ್ದು ತುಂಬಾ ಸಾಮಾನ್ಯ ಒಂದು ಸಮಸ್ಯೆ ಆಗಿದೆ. ನೀವೇ ಹೇಳಿದಾಗೆ ನಿಮ್ಮ ಆಸ್ಪತ್ರೆಗೆ ಬರುವಂತಹ ರೋಗಿಗಳಲ್ಲಿ 60% ಜನ ಬೆನ್ನು ನೋವಿನ ಸಮಸ್ಯೆಯಿಂದ ಬರ್ತಾರೆ ಅಂತ. ಆದ್ರೂ ಕೂಡ ಅದನ್ನ ನಿರ್ಲಕ್ಷಿಸುವವರು ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಈ ಬೆನ್ನು ನೋವು ಏನು, ಇದಕ್ಕೆ ಕಾರಣ, ಪರಿಹಾರ ಏನು, ಅದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬೆನ್ನು ಮೂಳೆ ಅಂತಂದ್ರೆ ಏನು, ಅದರ ರಚನೆ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ನೀವು ಆಗ್ಲೇ ಹೇಳಿದಾಗೆ ನಮ್ಮ ದೇಹದಕ್ಕೆ ಒಂದು ಚಲನೆ, ಒಲನೆ ಹಾಗೂ ಸ್ಥಿರತೆ. ಸ್ಥಿರತೆ ಅಂದರೆ ನಾವೊಂದು ಬಿಲ್ಡಿಂಗ್ ಅಂತ ತಗೊಂಡ್ರೆ, ಇಲ್ಲ ಒಂದು ಮನೆ ಅಂತ ತಗೊಂಡ್ರೆ ಅದಕ್ಕೊಂದು ಪಿಲ್ಲರ್ ಬೇಕು. ನಮ್ಮ ದೇಹದ ಪಿಲ್ಲರ್ ನಮ್ಮ ಸ್ಪೈನ್. ಇದು ಸ್ಪೈನ್ ನಮ್ಮ ದೇಹದ ಪಿಲ್ಲರ್ ಅಂತ ಕರಿತೀವಿ. ಇದರಲ್ಲಿ ಒಟ್ಟಿಗೆ 33 ಮೂಳೆಗಳಿವೆ. 33 ಮೂಳೆಗಳಿಂದ ಮಾಡಲ್ಪಟ್ಟಂಥದ್ದು ನಮ್ಮ ಸ್ಪೈನ್. ನಮ್ಮ ತಲೆಯ ಕೆಳ ಭಾಗದಿಂದ ನಾವು ಇದನ್ನ ಸರ್ವೈಕಲ್ ಸ್ಪೈನ್ ಅಂತ ಕರಿತೀವಿ. ಅದನ್ನ C1 ಅಂತ ನಂಬರ್ ಕೊಟ್ಕೊಂಡಿರ್ತೀವಿ. ಅಲ್ಲಿಂದ ಹಿಡಿದು ನಾವು ಕೂತ್ಕೊಳ್ಳೋ ಮೂಳೆ ತನಕನೂ ನಮ್ಮ ಇದು ಬೆನ್ನು ನೋವು. ಇದು ಒಂದು ಕುತ್ತಿಗೆ ಭಾಗದ ಬೆನ್ನು ನೋವನ್ನ ನಾವು ಸರ್ವೈಕಲ್ ಸ್ಪೈನ್ ಅಂತ ಕರಿತೀವಿ. ಎದೆಯ ಭಾಗದ ಬೆನ್ನನ್ನ ನಾವು ಥೊರಾಸಿಕ್ ಸ್ಪೈನ್ ಅಂತ ಕರಿತೀವಿ. ಸೊಂಟದ ಭಾಗ ವಿಶೇಷವಾಗಿ ಹೇಳೋದಾದ್ರೆ ಹೆಚ್ಚಿಗೆ ಜನ ನಮ್ಗೆ ಸೊಂಟ ನೋವು ಅಂತ ಹೇಳ್ತಾ ಇರ್ತಾರೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಲಂಬಾರ್ ಅಂತ ಕರಿತೀವಿ. ಈ ಲಂಬಾರ್ ಇದೆಲ್ಲ 5 ಮೂಳೆಗಳಿರುತ್ತವೆ. ಅದಾದ್ಮೇಲೆ ನಮ್ಮ ಸಿಟ್ಟಿಂಗ್ ಬೋನ್ ಅಂತ ಇದೆ, ಅದು ಸೇಕ್ರಮ್ ಮತ್ತು ಕಾಕ್ಸಿಜೆಲ್ ಬೋನ್ಸ್ ಅಂತ ಕರಿತೀವಿ. ಇಲ್ಲಿ ಒಟ್ಟಿಗೆ 5 + 3 8 ಮೂಳೆಗಳಿರುತ್ತವೆ. ಒಟ್ಟಿಗೆ 33 ಮೂಳೆಗಳಿಂದ ಒಳಪಟ್ಟಿರುತ್ತೆ ನಮ್ಮ ಸ್ಪೈನ್. ಅದ್ರ ಜೊತೆಗೆ 2 ಮೂಳೆಯ ಮಧ್ಯದಲ್ಲಿ ಒಂದು ಕುಶನ್ ತರ ಒಂದು ರೀತಿಯ ಇರುತ್ತೆ. ನಮ್ಮ 2 ವೀಲರ್ ಅಥವಾ 4 ವೀಲರ್ಲಿ ಹೇಗೆ ನಮ್ಮ ಶಾಕ್ ಅಬ್ಸರ್ವರ್ ಇರುತ್ತೆ, ಹಾಗೆ ನಮ್ಮ ದೇಹಕ್ಕೂ ಒಂದು ಶಾಕ್ ಅಬ್ಸರ್ವರ್ ಬೇಕು. ಈ ಶಾಕ್ ಅಬ್ಸರ್ವರ್ನ ನಾವು ಆ ರೀತಿಯಲ್ಲಿ ಕೆಲಸ ಮಾಡೋಂಥದ್ದು ನಮ್ಮ ಡಿಸ್ಕ್. 2 ಮೂಳೆಯ ಮಧ್ಯದಲ್ಲಿ ಇರೋಂಥದ್ದು ಈ ಡಿಸ್ಕ್. ಒಟ್ಟಿಗೆ ನಮ್ಮಲ್ಲಿ 23 ಡಿಸ್ಕ್ ಇದೆ ಹಾಗೂ 33 ಸ್ಪೈನ್ ಮೂಳೆಗಳಿವೆ. ಈ ಮೂಳೆಯ ಮಧ್ಯದಿಂದ ಒಂದು ದೊಡ್ಡ ನರ ಹೋಗುತ್ತೆ. ಈಗ ನಮ್ಮ ತಲೆಯ ಭಾಗದಿಂದ ಈ ಮೂಳೆ ಮಧ್ಯದಲ್ಲಿ ಒಂದು ದೊಡ್ಡ ನರ ಹೋಗುತ್ತೆ. ನಾವು ಈ ನರವನ್ನೇ, ಇದೇ ಮುಖ್ಯವಾದ ನರ, ಈ ನರನೇ ನಾವು ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ ಅಥವಾ ಬೆನ್ನು ಹುರಿ ನರ ಅಂತ ಸಹ ಕರಿತೀವಿ. ಈಗ ನೀವು ಮೇಲ್ಗಡೆಯಿಂದ ಕೆಳಗಡೆ ತನಕ ತೋರಿಸಿದ್ರಲ್ಲ, ಈ ಮೇಲ್ಗಡೆ ಇರುವಂತದ್ದು ಏನಿದೆ ಅದು ಎಲ್ಲಿಂದ ಶುರು ಆಗುತ್ತೆ? ಈಗ ಇದು ಒಂದು ತಲೆ, ನಮ್ಮ ತಲೆಯಿಂದ ಮೊದಲೇ ಮೂಳೆ ಸರ್ವೈಕಲ್ ಸ್ಪೈನ್ ಅಂತ ಕರಿತೀವಿ. ಇದನ್ನ ಇಲ್ಲಿ ಒಟ್ಟಿಗೆ ಸರ್ವೈಕಲ್ ಅಂದ್ರೆ ಕುತ್ತಿಗೆ ಅಂತ. ಈ ಕುತ್ತಿಗೆ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ 7 ಮೂಳೆಗಳಿರುತ್ತವೆ. ಅದನ್ನ ನಾವು ನಮ್ಮ ನಂಬರಿಂಗ್ ಕೊಟ್ಕೊಂಡಿರ್ತೀವಿ. ಕುತ್ತಿಗೆ ಅಥವಾ ಸರ್ವೈಕಲ್ 7 ಮೂಳೆಗಳು. ಸಿ ಅಂತ ಸರ್ವೈಕಲ್ ಅಂದ್ರೆ C1, C2, C3 ಅಂತ ಮಾತ್ರ ನಂಬರಿಂಗ್ ಕೊಟ್ಕೊಂಡಿರ್ತೀವಿ. ಈ ಮೆದುಳಿಗೂ ಮತ್ತು ಈ ಒಳಗಡೆ ನೀವೇನ್ ಹೇಳ್ತಿದ್ದೀರಿ ಬೆನ್ನು ಹುರಿ ಅಂತ, ಅದಕ್ಕೂ ಸಂಬಂಧ ಇದೆಯಾ ಡಾಕ್ಟ್ರೆ? ಹೌದು. ನಮ್ಮ ಹೇಗೆ ಅಂತ ಹೇಳಿದ್ರೆ, ನಮ್ಮ ತಲೆ ಆಲ್ಮೋಸ್ಟ್ ನಮಗೆ 4 ರಿಂದ 5 kg ಬರುತ್ತೆ. ನಮ್ಮ ಕುತ್ತಿಗೆ ತುಂಬಾ ಸಣ್ಣದಿರುತ್ತೆ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ,
ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಏನಾದ್ರು ತೊಂದರೆ ಕೊಡ್ಬೇಕಂದ್ರೆ ಒಂದು ಕುತ್ತಿಗೆ ತೊಂದರೆ ಕೊಡಬೇಕು ಅಂತ ಈ ಪ್ರಾಣಿಗಳು ತಮ್ಮ ಬೇಟೆ ಮಾಡ್ಬೇಕಾದ್ರೆ ಮೊದ್ಲು ಕುತ್ತಿಗೆ ಇಟ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಅತ್ಯಂತ ವೀಕ್ ಆದಂತಹ ಭಾಗ ನಮ್ಮ ಕುತ್ತಿಗೆ. ಆ ಕುತ್ತಿಗೆಗೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಕುತ್ತಿಗೆ ಹೆಚ್ಚು ಕಮ್ಮಿ 4-5 kg ತೂಕ ಯಾವಾಗ್ಲೂ ಎತ್ತುತ್ತಾ ಇರುತ್ತೆ. ಅದಕ್ಕೆ ನಮ್ಮ ಕುತ್ತಿಗೆಯ ಸೌದೋಗಂತದ್ದು ಅಥವಾ ನಾವೇನು ಹೇಳ್ತೀವಿ ಸರ್ವೈಕಲ್ ಸ್ಪಾಂಡುಲೋಸಿಸ್ ಅಂತ ಏನ್ ಕರಿತೀವಿ, ಅದು ಸರ್ವೇ ಸಾಮಾನ್ಯ. ಇದು ಕುತ್ತಿಗೆ ನೋವಿನ ಒಂದು ಕಾರಣ. ಡಾಕ್ಟ್ರೆ, ಈಗ ನೀವು ಇದನ್ನೆಲ್ಲ ಹೇಳ್ಬೇಕಾದ್ರೆ ಸಣ್ಣಲ್ಲಿರ್ಬೇಕಾದ್ರಿಂದ ನಮ್ಗೆ ಹೇಳ್ತಿದ್ರು ಏನಂತಂದ್ರೆ ಬೆನ್ನ ಎಟ್ಟಿಗಿಟ್ಕೊಳ್ಳಿ ಅಂತ. ಬೆನ್ ಹಿಂಗ್ ಮಾಡಿ ಕೂತ್ಕೋಬೇಡಿ, ಬೆನ್ನ ಎಟ್ಟಿಗಿರ್ಬೇಕು ಅಂತ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕಲ್ಪನೆ ಏನು ಅಂದ್ರೆ ಬೆನ್ನು ಮೂಳೆ ನೇರವಾಗಿರುತ್ತೆ ಅಂತ. ಆದ್ರೆ ಈಗ ನೀವು ತಂದಿರುವಂತಹ ಪ್ರತಿಕೃತಿಯಲ್ಲಿ ನೋಡಿದ್ರೆ ಇದು ನೇರವಾಗಿಲ್ಲ, ಅಂಕು ಡೊಂಕಾಗಿದೆ. ಇದು ನಿಜವಾಗ್ಲೂ ಹೀಗೆ ಇರುತ್ತಾ ದೇಹದೊಳಗೆ? ಹೌದು, ನಮ್ಮ ದೇಹ ಒಂದು ಸ್ಥಿತಿಯಲ್ಲಿ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಇದೊಂದು ಪಿಲ್ಲರ್ ಇದ್ದ ಹಾಗೆ ಅಂತ. ಈ ಪಿಲ್ಲರ್ ಅಲ್ಲಿ ನಮ್ಮ ದೇಹದ ಅಂಗರಚನೆಯ ಹೇಗಿದೆ ಆ ರೀತಿಯಲ್ಲಿ ಒಂದು ಕರ್ವೇಚರ್ ಒಂದು ಮೇಂಟೈನ್ ಮಾಡಬೇಕು. ಹೇಗೆಂದ್ರೆ ನಮ್ಮ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಸ್ಪೈನ್ ಸ್ವಲ್ಪ ಮುಂದೆ ಬಂದಿರುತ್ತೆ, ಅದು ಸಿ ಶೇಪ್ ಅಂತ ಕರಿತೀವಿ. ಎದೆ ಭಾಗದಲ್ಲಿ ಸ್ವಲ್ಪ ಹಿಂದೆ ಹೋಗಿರುತ್ತೆ, ಅದ್ರ ಎಸ್ ಶೇಪ್ ಅಲ್ಲಿ ಅಂತ ಕರಿತೀವಿ. ಅದನ್ನ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳೋದಾದ್ರೆ ಅದನ್ನ ಕೈಫೋಸಿಸ್ ಅಂತ ಕರಿತೀವಿ. ಹಾಗೆ ಸೊಂಟ ಭಾಗದಲ್ಲಿ ಮತ್ತೆ ಸಿ ಅಂತ ಆಗುತ್ತೆ. ಇದೇನಾಗುತ್ತೆ, ಮಗು ಹುಟ್ಟಿದಾಗ ಸ್ಪೈನ್ ಒಂದೇ ರೀತಿಯ ಕರ್ವ್ಸ್ ಇರುತ್ತೆ, ಅದು ಸಿ ಶೇಪ್ ಅಲ್ಲಿ ಇರುತ್ತೆ. ನೀವು ಮಗು ಬೇಕಾದ್ರೆ ನೋಡ್ಬೋದು, ಮಗು ಹುಟ್ಟಿದಂತ ಮಗು ಹೀಗಿರುತ್ತೆ ಸ್ವಲ್ಪ. ಹೋಗ್ತಾ ಹೋಗ್ತಾ ಮನುಷ್ಯ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯನ ಚಲನವಲನ ಕೇವಲ 2 ಕಾಲುಗಳನ್ನು ಮಾತ್ರ. ಈ ಚಲನವಲನಕ್ಕೆ ಬೇಕಾದಂತಹ ಒಂದು ಅಂಗರಚನೆ ನಮ್ಮ ದೇಹ ಮಾಡಿಕೊಳ್ಳುತ್ತೆ. ಅದರಿಂದಾಗಿ ಕುತ್ತಿಗೆ ಭಾಗದಲ್ಲಿ ಸಿ ಶೇಪ್, ಎದೆ ಭಾಗದಲ್ಲಿ ಎಸ್ ಶೇಪ್, ಮತ್ತೆ ಸೊಂಟ ಭಾಗದಲ್ಲಿ ಸಿ ಶೇಪ್ ಆಗುತ್ತೆ. ಇದನ್ನ ನಾವು ನಾರ್ಮಲ್ ಪಾಸ್ಚರ್ ಅಂತ ಕರಿತೀವಿ. ಹಾಗೆ ಈ ಪಾಸ್ಚರ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯವಾದಂಥದ್ದು. ಈ ಪಾಸ್ಚರ್ ಮಾಡಿ ಯಾವಾಗ ಹಾಳೋಗುತ್ತೆ ಅಂದ್ರೆ ತುಂಬಾ ಹೊತ್ತು ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ, ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಈ ಪಾಸ್ಚರ್ನ ಮೇಂಟೈನ್ ಮಾಡಬೇಕು. ಇಲ್ಲ ಅಂದ್ರೆ ಇದರಿಂದ ಬೆನ್ನು ನೋವು ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಇರುತ್ತೆ. ಈಗ ಬೆನ್ನು ನೋವಿನ ಸಮಸ್ಯೆ ಎಷ್ಟು ಜನರಿಗೆ, ಸುಮಾರಾಗಿ ನಾವು ಒಂದು ಜನಸಂಖ್ಯೆಯನ್ನು ತೆಗೆದುಕೊಂಡ್ರೆ 100 ಜನರಲ್ಲಿ ಎಷ್ಟು ಜನರಿಗೆ ಇರುತ್ತೆ? ನೀವು ಆಗ್ಲೇ ಹೇಳಿದಾಗೆ ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಅಸ್ಥಿ ಮತ್ತು ಕೀಲು ಚಿಕಿತ್ಸೆ ವಿಭಾಗಕ್ಕೆ ಬರೋದ್ರಲ್ಲಿ 60% ಅಷ್ಟು ಜನಗಳಿಗೆ ಬೆನ್ನೋವು ಇರುತ್ತೆ. ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು, ಹೇಗೆ ಅಂದ್ರೆ ನೆಗಡಿ ಕೆಮ್ಮು ಎಷ್ಟು ಸರ್ವೇ ಸಾಮಾನ್ಯನೋ ಅಷ್ಟೇ ಸರ್ವೇ ಸಾಮಾನ್ಯ ಬೆನ್ನು ನೋವು. ಈಗ ಬೆನ್ನು ನೋವು ಇಷ್ಟೊಂದು ಸರ್ವೇ ಸಾಮಾನ್ಯ ಅಂತ ಹೇಳಿದ್ರಿ, ಆದ್ರೆ ನೀವು ಹೇಳಿದ್ರಿ ಬೆನ್ನು ಮೂಳೆ ಅಂದ ತಕ್ಷಣ ಅದ್ರಲ್ಲಿ ಕತ್ತು ಸೇರುತ್ತೆ ಮತ್ತು ಕೆಳ ಬೆನ್ನು ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳಿ. ಈಗ ಒಂದೊಂದಾಗಿ ನಾವು 3 ಭಾಗವನ್ನಾಗಿ ಕೇಳ್ತಾ ಬರೋಣ. ಮೊದಲನೇದಾಗಿ ಕತ್ತು. ಈಗ ಕತ್ತು ನೋವು ಅನ್ನುವಂಥದ್ದು ಯಾವೆಲ್ಲ ಕಾರಣಗಳಿಂದ ಬರುತ್ತೆ ಮತ್ತೆ ಅದರಲ್ಲಿ ಅತ್ಯಂತ ಸಾಮಾನ್ಯವಾಗಿರುವ ತೊಂದರೆ ಯಾವುದು? ಬೆನ್ನು ನೋವಿಗೆ 2 ಮುಖ್ಯವಾದ ಕಾರಣ. ಅದು ನಮ್ಮ ಕುತ್ತಿಗೆ ಭಾಗ ಇರ್ಬೋದು ಅಥವಾ ಸೊಂಟದ ಭಾಗದ ಇರ್ಬೋದು. 50 to 60% ನಾವು 2 ಪದ ಬಳಸ್ತೀವಿ. ಒಂದು ಸ್ಟ್ರೇನ್ ಮತ್ತೆ ಒಂದು ಸ್ಪ್ರೇನ್ ಅಂತ 2 ಪದ ಬಳಸ್ತೀವಿ. ಸ್ಟ್ರೇನ್ ಅಂದ್ರೆ ಮಾಂಸದಕ್ಕೆ ಏಟಾಗಂತದ್ದು. ಮಾಂಸಕ್ಕೆ ಏನಾದ್ರೂ ಏಟಾದಾಗ ನಾವು ಸ್ಟ್ರೇನ್ ಅಂತ ಕರಿತೀವಿ. ಹಾಗೆ ಲಿಗಮೆಂಟ್ ಅಂತ ಇನ್ನೊಂದು ಇದೆ ನಮ್ಮ, ಆ ಲಿಗಮೆಂಟ್ಗೆ ತೊಂದರೆ ಆದಾಗ ನಾವು ಅದನ್ನ ಸ್ಪ್ರೇನ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಮ್ಮ ಕಾಲು ಉಳುಕ್ಬಿಡ್ತು ಅಂತ, ಕಾಲು ಉಳುಕ್ದಾಗ ಏನಾಗುತ್ತೆ ಅಂದ್ರೆ ಅದು ಸ್ಪ್ರೇನ್, ಅದು ಲಿಗಮೆಂಟ್ ಇಂಜುರಿ ಆಗಿರುತ್ತೆ. ಆದ್ರೆ ಬೆನ್ನ ಅಂಗರಚನೆಯಲ್ಲಿ ಹೇಗಿರುತ್ತೆ ಅಂದ್ರೆ ಬೆನ್ನಿನ ಹಿಂದ್ಗಡೆ ಭಾಗದಲ್ಲಿ ತುಂಬಾ ಮಾಂಸಗಳಿರುತ್ತವೆ, ಮಸಲ್ಸ್ ಕವರ್ ಆಗ್ಬಿಟ್ಟಿರುತ್ತವೆ. ನಾವು ಯಾವ್ದಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಸಡನ್ ಆಗಿ ತಿರುಗಂತದ್ದು ಅಥವಾ ಮುಂದೆ ಬಗ್ಗೆ ಭಾರ ಎತ್ತಂತದ್ದು ಅಂತ, ಕೈಯಲ್ಲಿ ಏನಾದ್ರೂ ದೊಡ್ಡ ವಸ್ತುಗಳನ್ನ ಎತ್ತಬೇಕಾದ್ರೆ, ಅದು ವಿಶೇಷವಾಗಿ ತಲೆ ಮೇಲೆ ಇಟ್ಕೊಳಕ್ಕಂತ ಏನಾದ್ರೂ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಈ ಮಾಂಸಗಳಲ್ಲಿ ಅರಿತ ಶುರುವಾಗುತ್ತೆ. ಇದನ್ನ ನಾವು ಸ್ಟ್ರೇನ್ ಅಂತ ಕರಿತೀವಿ. ಇದು ಒಂದು ಸರ್ವೇ ಸಾಮಾನ್ಯವಾದ ಒಂದು ಕಾರಣ. ಮತ್ತೊಂದು ಲಿಗಮೆಂಟ್ಗೆ ಇಂಜುರಿ ಆಗುತ್ತೆ, ಅದನ್ನ ಸ್ಪ್ರೇನ್ ಅಂತ. ಇದು 2ನೇದು. ಅದ್ರ ಜೊತೆಗೆ ಕುತ್ತಿಗೆ ಭಾಗದಲ್ಲಿ ನಾನು ಆಗ್ಲೇ ಹೇಳಿದಾಗೆ 4-5 kg ಈ ಕುತ್ತಿಗೆ ನಮ್ಮ ದೇಹದ ಮೇಲೆ ಎತ್ಕೊಂಡಿರುತ್ತೆ. ಈ ಕುತ್ತಿಗೆ ಮೂಳೆಗಳು ಸೌದೋಗಂಥದ್ದು ಸರ್ವೇ ಸಾಮಾನ್ಯ. ಇದರಲ್ಲಿ ಅದನ್ನ ಸರ್ವೈಕಲ್ ಸ್ಪಾಂಡುಲೋಸಿಸ್ ಅಂತ ಒಂದು ದೊಡ್ಡ ಪದವನ್ನು ಬಳಸ್ತೀವಿ. ಆ ಸರ್ವೈಕಲ್ ಸ್ಪಾಂಡುಲೋಸಿಸ್ ಅಲ್ಲಿ ಸರ್ವೈಕಲ್ ಡಿಸ್ಕ್ ಸಮಸ್ಯೆ ಬರುತ್ತೆ. ಹಾಗೆ ಜಾಯಿಂಟ್ಸ್ ಇರುತ್ತವೆ, ಆ ಜಾಯಿಂಟ್ಸ್ ನಾವು ಫೇಸೆಡ್ ಜಾಯಿಂಟ್ಸ್ ಅಂತ ಕರಿತೀವಿ. ಈ ಫೇಸೆಡ್ ಜಾಯಿಂಟ್ಸ್ ಆರ್ಥರೈಟಿಸ್ ಬರುತ್ತೆ. ಜೊತೆಗೆ ಒಳಗಡೆ ಇರಂತಹ ಸ್ಪೈನಲ್ ಕಾರ್ಡ್, ಆ ಸ್ಪೈನಲ್ ಕಾರ್ಡ್ ಒಂದೊಂದ್ಸಲ ಅದೇ ಸೌದೋಗಕ್ಕೆ ಶುರುವಾಗ್ಬಿಡುತ್ತವೆ. ನಾವು ಅದನ್ನ ಮೈಲೋಪತಿ ಅಂತ ಕರಿತೀವಿ. ಹೀಗೆ ಹೇಳೋದಾದ್ರೆ ಸ್ಟ್ರೇನ್, ಡಿಸ್ಕ್ ಪ್ರಾಬ್ಲಮ್ಸ್, ರ್ಯಾಡಿಕ್ಯುಲೋಪತಿ ಅಂತ ಒಂದು ಕರಿತೀವಿ. ಅಂದ್ರೆ ಕುತ್ತಿಗೆಯಲ್ಲಿ ನೋವು ಶುರುವಾಗಿ ಆ ಕುತ್ತಿಗೆ ಕೈಗೆ ಹೋಗುತ್ತೆ,
ಕೈಗೆ ಭುಜದ ಭಾಗಕ್ಕೆ ಬಂದು ಅಲ್ಲಿಂದ ನಮ್ಮ ಎಲ್ಬು ಬಂದು ಕೈ ಭಾಗದ ಬೆರಳು ತನಕ ಜುಮ್ ತರ ನಮ್ಮ ಸ್ಪರ್ಶ ಚುಚ್ಚದಾಗಿ ಸ್ಪರ್ಶ ಕಡಿಮೆ ಆಗಂತದ್ದು ಈ ಸಮಸ್ಯೆ ಕಾಣಿಸ್ಕೊಳ್ತವೆ. ನಾವು ಇದನ್ನ ನರ್ವ್ ಪೇನ್ ಅಂತ ಕರಿತೀವಿ. ಈ ನರ್ವ್ ಪೇನ್ ಕುತ್ತಿಗೆ ಭಾಗದಲ್ಲಿ ಶುರುವಾಗಿ ಬೆರಳುಗಳ ಬರಂತದ್ನ ನರ್ವ್ ಪೇನ್ ಅಂತ ಕರಿತೀವಿ, ಅಥವಾ ರೇಡಿಯೇಷನ್ ಪೇನ್ ಅಂತ ಕರಿತೀವಿ. ಇದನ್ನ ನಾವು ನಮ್ಮ ಟರ್ಮಲ್ಲಿ ಇನ್ನೊಂದು ಪದ ಬಳಸ್ತೀವಿ, ರಾಡಿಕ್ಯುಲೋಪತಿ ಅಂತ. ಈ ರಾಡಿಕ್ಯುಲೋಪತಿ ಆಗ್ಬೋದು, ಅಥವಾ ಸ್ಪೈನಲ್ ಕಾರ್ಡ್ಗೆ ಡ್ಯಾಮೇಜ್ ಆಗಿ ಅದೇ ಸೌದೋಗಂತದ್ನ ನಾವು ಮೈಲೋಪತಿ ಅಂತ ಕರಿತೀವಿ. ಸರ್ವೈಕಲ್ ರಾಡಿಕ್ಯುಲೋಪತಿ, ಮೈಲೋಪತಿ. ಸಾಕಷ್ಟು ಕಾರಣಗಳಿಂದ ಈ ಕತ್ತು ನೋವು ಬರ್ಬೋದು ಅಂತ ಆಯ್ತು ಅಲ್ವಾ ಡಾಕ್ಟ್ರೆ? ಕರೆಗಳು ಬರ್ಲಿಕ್ಕೆ ಶುರುವಾಗಿದೆ. ಮೊದಲ ಕರೆಯನ್ನ ತೆಗೆದುಕೊಂಡ್ಬಿಡೋಣ. ರಾಜೇಶ್ವರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ರಾಜೇಶ್ವರಿ ಅವರೇ, ನಮಸ್ತೆ. ನಾವು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಕೇಳಿ, ಪ್ರಶ್ನೆ ಕೇಳಿ. ನನ್ ಮಗಳು 10th ಓದ್ತಾ ಇದ್ದಾಳೆ. ಅವ್ಳಿಗೆ ಸ್ಕೂಲ್ ಬ್ಯಾಗ್ ತುಂಬಾ ಭಾರ ಇರುತ್ತೆ. ಆ ವೆಯ್ಟ್ ಹೊತ್ಕೊಂಡ್ ಮಕ್ಳಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ. ಮತ್ತೆ ಅವ್ಳು ಬೆಳಿತಿಲ್ಲ ಅಂತ ಅನಿಸ್ತಿದೆ. ಅದಕ್ಕೆ ಏನಾದ್ರೂ ಸಂಬಂಧ ಇರುತ್ತಾ? ತುಂಬಾ ಜನ ಪೋಷಕರ ಒಂದು ಪ್ರಶ್ನೆ ಇದು ಅಲ್ವಾ? ಇದ್ರ ಬಗ್ಗೆ ಶಿಕ್ಷಣ ತಜ್ಞರು ಕೂಡ ತುಂಬಾ ಹೇಳ್ತಾನೆ ಬಂದಿದ್ದಾರೆ. ಆದ್ರೂ ನಾವು ಬೆನ್ನನ್ನ ಹೊತ್ಕೊಂಡು ಹಾಗೆ ನೋಡಿದ್ರೆ ಮಕ್ಕಳು ಬಲಿಪಶುಗಳು ಅಂತಾನೆ ಹೇಳ್ಬೋದು. ಅಷ್ಟೆಷ್ಟು ಭಾರ ಹೊತ್ಕೊಂಡು ಹೋಗೋದು ನೋಡಿದ್ರೆ ಪರ್ವತ ಹತ್ತುತ್ತಾರಲ್ಲ ಆ ತರ ಕಾಣುತ್ತೆ. ಏನಾಗುತ್ತೆ ಅನ್ನೋದನ್ನ ವಿವರಿಸ್ತೀರಾ ಡಾಕ್ಟ್ರೆ? ಒಂದು ಸ್ಕೂಲ್ ಬ್ಯಾಗ್ ಅಥವಾ ನಮ್ಮ ಬೆನ್ನ ಮೇಲೆ ಏನಾದ್ರೂ ಭಾರ ಹಾಕೊಂಡಂತ ಸಂದರ್ಭದಲ್ಲಿ ಏನಾಗುತ್ತೆ, ವಿಶೇಷವಾಗಿ ಈಗ 10ನೇ ತರಗತಿ ಅಂತ ಹೇಳಿದ್ರು. 10ನೇ ತರಗತಿ ಅಂದ್ರೆ ಒಂದು 15 ವರ್ಷ, 14-15 ವರ್ಷ ಬರ್ತಾರೆ. ಅವರಲ್ಲಿ 2ನೇ ಪ್ರಶ್ನೆ ಇತ್ತು, ಬೆಳವಣಿಗೆ ಎಷ್ಟಾಗತ್ತೆ ಅಂತ. ಅದೊಂದಂತ ಹೇಗಾಗುತ್ತೆ, ತೂಕ ಹಾಕಿ ಏನಿರುತ್ತೆ, ಸೊಂಟದ ಭಾಗದ ಸ್ಪೈನ್ ನಾವು ಲಂಬಾರ್ ಸ್ಪೈನ್ ಅಂತ ಕರಿತೀವಿ. ಅದರಲ್ಲಿ 5 ಮೂಳೆಗಳಿರ್ತವೆ. ವಿಶೇಷವಾಗಿ 4ನೇ ಮತ್ತು 5ನೇ ಮೂಳೆ ಅಲ್ಲೇನಾಗುತ್ತೆ, ಹೆಚ್ಚಿಗೆ ಪದೇ ಪದೇ ಭಾರ ಬಿದ್ದು ಒಂದು ಪಾರ್ಸ್ ಅಂತ ಒಂದು ಸ್ಟ್ರಕ್ಚರ್ ಬರುತ್ತೆ. ಅಲ್ಲಿ ಸಣ್ಣದಾಗಂತಹ ಫ್ರಾಕ್ಚರ್ ಆಗ ಸಂದರ್ಭ ಬರುತ್ತೆ. ಇದನ್ನ ನಾವು ಸ್ಟ್ರೆಸ್ ಫ್ರಾಕ್ಚರ್ ಅಂತ ಕರಿತೀವಿ. ಈಗ ಫ್ರಾಕ್ಚರ್ ಅಂದ ತಕ್ಷಣ ಒಂದು ಅಪಘಾತ ಆಗ್ಬೇಕು, ಅವಾಗಷ್ಟೇ ಮುರಿದೋಗುತ್ತೆ ಮೂಳೆ ಅಂತ ಇರುತ್ತವೆ. ಆದ್ರೆ ಈ ಸ್ಟ್ರೆಸ್ ಫ್ರಾಕ್ಚರ್ ಏನಿರುತ್ತೆ ಅಂದ್ರೆ ಪದೇ ಪದೇ ಅದೇ ಜಾಗಕ್ಕೆ ಸ್ಟ್ರೆಸ್ ಬಿದ್ದು ಒಂದು ಸಮಯದಲ್ಲಿ ಅದು ಮುರಿದೋಗ್ಬಿಡುತ್ತೆ. ಇದನ್ನ ಅಂತ ಸಂದರ್ಭ ಆತರ ಈಗ ಬ್ಯಾಗ್ನ ಪದೇ ಪದೇ ಹಾಕೊಂಡು ಸ್ಟ್ರೆಸ್ ಅದ್ರ ಮೇಲೆ ಪದೇ ಪದೇ ಬೀಳ್ತಾ ಇದ್ದಂತ ಸಂದರ್ಭದಲ್ಲಿ ಸಣ್ಣದಾಗಿ ಒಂದು ಕ್ರಾಕ್ ಏನಾದ್ರೂ ಆಗ್ಬಿಡುತ್ತೆ ಬೆನ್ನಲ್ಲಿ. ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕು, ಮೊದಲನೇದಾಗಿ ಒಂದು ಎಕ್ಸ್ರೇ ತೆಗಿಸ್ಬೇಕಾಗತ್ತೆ. ಸೊಂಟದ್ದು ಒಂದು ಎಕ್ಸ್ರೇ ತೆಗಿಸಿ ಆ ಥರದ್ದು ಏನಾದರೂ ಆಗ್ತಾ ಇಲ್ಲ ಅಂತ ಒಂದು ಖಾತ್ರಿ ಮಾಡ್ಕೊಳ್ಳಿ. ನಂತರ ಅದು ಬಿಟ್ರೆ ಇನ್ನೊಂದು ಸರ್ವೇ ಸಾಮಾನ್ಯ ಆದಂಥದ್ದು ಸ್ಟ್ರೇನ್ ಮತ್ತೆ ಸ್ಪ್ರೇನ್ ಆಗಿರ್ಬೋದು. ಈಗ ಏನ್ ಮಾಡ್ಬೇಕಂದ್ರೆ, ನೀವು ಯಾವಾಗ ಹೆಚ್ಚಿಗೆ ಭಾರ ನೀವು ಹೊರ್ತಾ ಇದ್ದೀರ ಅಂದಾಗ ಈ ಸ್ನಾಯುಗಳಿರುತ್ತವೆ, ಈ ಮಾಂಸಗಳಿಗೆ ಶಕ್ತಿ ತುಂಬಬೇಕಾಗತ್ತೆ. ಆ ಶಕ್ತಿ ತುಂಬಬೇಕಾದ್ರೆ ನೀವು ದಿನನಿತ್ಯ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಮಾಡೋದ್ರಿಂದ ಈ ಮಾಂಸಗಳಿಗೆ ಶಕ್ತಿ ಬರುತ್ತೆ. ಈಗ ವ್ಯಾಯಾಮವನ್ನ ಮಾಡಿ ನಮ್ಮ ಮಾಂಸಖಂಡಗಳ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದು ಒಂದ್ ಕಡೆ, ಅದು ಸರಿ ನೀವು ಹೇಳ್ತಿರೋದು. ಆದ್ರೆ ಈ ಪುಸ್ತಕಗಳು, ಈ ಬ್ಯಾಗಿನ ಭಾರ ಎಷ್ಟಿರ್ಬೇಕು ಅಂತ ಏನಾದ್ರು ಇದೆಯಾ ಡಾಕ್ಟ್ರೆ? ಎಷ್ಟನ್ನ ಹೊರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ? ಒಂದು ದಿನ ಶಾಲೆಗೆ ಹೋಗುವಂತಹ ಮಕ್ಕಳು ಈಗ 12, 13, 14 ವರ್ಷದವ್ರು ಬಿಟ್ಬಿಡಿ, ಪಾಪ 5, 6 ವರ್ಷದ ಮಕ್ಕಳು ಕೂಡ ತುಂಬಾ ದೊಡ್ಡದಾದಂತಹ ಭಾರವಾದಂತಹದನ್ನ ಹೊತ್ಕೊಂಡು ಹೋಗ್ತಾರೆ. ಹಾಗಾಗಿ ಅದೇನಾದ್ರು ಗೈಡ್ ಲೈನ್ಸ್ ಇದೆಯಾ, ಇಷ್ಟು ಭಾರವನ್ನ ಒಂದು ಆ ಮಟ್ಟಿಗೆ ಹೊರಲಿಕ್ಕೆ ಸಾಧ್ಯ ಇದೆ ಮಕ್ಕಳಿಗೆ ಅಂತ ಹೇಳಿ? ನಮ್ಮ ಬೆನ್ನಿನ ಅಂಗರಚನೆ ಹೇಗಿದೆ ಅಂದ್ರೆ ಅದರಲ್ಲಿ ಯಾವುದೇ ಭಾರನ ನಾವು ಒತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಅದನ್ನೇ ತಗೊಳ್ಳಿಕ್ಕೆ ಆಗಲ್ಲ. ನನಗೆ ಅನೇಕ ರೋಗಿಗಳಿದ್ದಾರೆ. ವಿಶೇಷವಾಗಿ ಒಂದು ಸಂದರ್ಭ, ನನಗೆ ಕರ್ಗ ಒತ್ತಿ, ನಮ್ಮ ಬೆಂಗಳೂರು ಕರ್ಗ ಒತ್ಬಿಟ್ಟು ಕುತ್ತಿಗೆ ಮೂಳೆಗಳು ಪೂರ್ತಿ ಸೌದೋಗಿರಂತಹ ರೋಗಿಗಳು ಇದ್ದಾರೆ. ಅಂದ್ರೆ ನಮ್ಮ ದೇಹ ಯಾವುದೇ ತರ ಆದಂತಹ ತೂಕ ಎತ್ತಲಿಕ್ಕೆ ಅದು ರೆಡಿ ಇಲ್ಲ. ಇಟ್ಸ್ ನಾಟ್ ಮೇಡ್ ಫಾರ್ ದಟ್. ಅದನ್ನ ನಾವು ಸ್ವಲ್ಪ ನಮ್ಮ ಶಿಕ್ಷಣ ಸಂಸ್ಥೆಗಳು ಹಾಗೆ ಮತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಮಕ್ಕಳಿಗೆ ದಯವಿಟ್ಟು ಭಾರ ಇರಂತಹ ಬ್ಯಾಗ್ಗಳನ್ನ ಬೆನ್ ಮೇಲೆ ಹಾಕಬೇಡಿ. ಸರಿ, ಈಗ ಕತ್ತಿನ ನೋವಿಗೆ ನೀವು ಅನೇಕ ಕಾರಣಗಳನ್ನ ತಿಳಿಸಿದ್ರಿ. ಅದಕ್ಕೆ ಈ ಕಾರಣಗಳಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಕಾಯ್ತಾ ಇದೆ, ಏನು ಅಂತ ನೋಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಏನು? ಈ ಕೆಳ ಸೊಂಟ ಒಂದೊಂದ್ಸಾರಿ ನೋಯ್ತದೆ, ಒಂದೊಂದ್ಸಾರಿ ಅಂದ್ರೆ ಒಂದ್ ತಿಂಗಳಲ್ಲಿ 2-3 ದಿವಸ ನೋಯ್ತದೆ ಸಣ್ಣಕ್ಕೆ. ಯಾವ್ದಾರ ಕ್ರೋಸಿನ್ ಏನಾದ್ರು ತಗೊಂಡ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ, ಅಂದ್ರೆ ಯಾವ ಕ್ಲೋಸ್ ಆಗುತ್ತೆ, ಮತ್ತೆ ಬಿಟ್ಟು ಶುರು ಆಗುತ್ತೆ. ವಯಸ್ಸೆಷ್ಟು ತಮ್ದು? ಬರೀ 75. ಬರೀ 75. ವೆರಿ ಗುಡ್. ಏನ್ ಕೆಲಸ ಮಾಡ್ತೀರಿ?
ಇದು ರಿಟೈರ್ ಆಗಿದ್ದೀನಿ ಮೇಡಮ್. ಓಕೆ, ಸರಿ ಸರಿ. ಸಂತೋಷ. ಈಗ 75 ವರ್ಷ ಬರೀ 75 15 ವರ್ಷ ಅವರ ಸ್ಫೂರ್ತಿಗೆ ಅದೇ ಅಲ್ವಾ? ಖಂಡಿತ. ಮೆಚ್ಕೊಬೇಕು. ಒಂದು 70 ವಯಸ್ಸಾಗ್ತಾ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಅದನ್ನ ಅಸ್ಥಿ ರಂಧ್ರತೆ ಅಂತ ನಾವು ಕರಿತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಹೇಳೋದಾದ್ರೆ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ. ಈ ಬೆನ್ನಿನ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಡೆಪಾಸಿಷನ್ ಕಡಿಮೆ ಆಗಿ ಅದು ಆಸ್ಟಿಯೋಪೊರೋಸಿಸ್ಗೆ ಹೋಗುತ್ತೆ, ಅಸ್ಥಿ ರಂಧ್ರತೆಗೆ. ಇದರಿಂದ ಏನಾಗುತ್ತೆ, ಈ ಮೂಳೆಗಳ ಇದನ್ನ ಆಗ್ಲೇ ಹೇಳಿದಾಗೆ ಪಿಲ್ಲರ್, ಇದನ್ನ ನಮ್ಮ ದೇಹನ ಕ್ಯಾರಿ ಮಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗೇನಾಗುತ್ತೆ, ಅವರಿಗೆ ಬೆನ್ನೋವು ಬರ್ಲಿಕ್ಕೆ ಶುರುವಾಗುತ್ತೆ. ವಿಶೇಷವಾಗಿ ಅವರೇ ಹೇಳಿದ ರೀತಿ ಬೆಳಗ್ಗೆ ಎದ್ದಾಗ ಜಾಸ್ತಿ ಇರುತ್ತೆ. ಬೆಳಗ್ಗೆ ಎದ್ದಾಗ ಸಣ್ಣ ಪುಟ್ಟ ಮಾತ್ರೆ, ಈಗ ಪ್ಯಾರಾಸಿಟಮಾಲ್ ಅಂತ ಮಾತ್ರೆ ತಗೊಂಡಾಗ ಸ್ವಲ್ಪ ಮಸಲ್ ಸ್ಪಾಸಮ್ ಕಡಿಮೆ ಆಗಿ ಮತ್ತೆ ಒಂದು 9 ಗಂಟೆ 10 ಗಂಟೆ ಆಗ್ತಾ ಇದ್ದಂಗೆ ಸ್ವಲ್ಪ ಚಲನವಲನಗಳು ಜಾಸ್ತಿ ಮಾಡ್ತಾ ಇದ್ದಾಗ ಬೆನ್ನು ನೋವು ಕಡಿಮೆ ಆಗಕ್ಕೆ ಶುರುವಾಗುತ್ತೆ. ವಿತ್ ಮೂಮೆಂಟ್ಸ್ ಪೇನ್ ಡಿಕ್ರೀಸಸ್ ಅಂತ ಅಂದಾಗ ನಮ್ಮ ಸೊಂಟದ ಭಾಗದಲ್ಲಿ ಕೆಲವು ಜಾಯಿಂಟ್ಸ್ ಇವೆ. ಈ ಜಾಯಿಂಟ್ಸ್ ನ ನಾವು ಫೇಸೆಟ್ ಜಾಯಿಂಟ್ ಅಂತ ಕರಿತೀವಿ. ಅವ್ರಿಗೆ ಫೇಸೆಟ್ ಜಾಯಿಂಟ್ ಆರ್ಥೈಟಿಸ್ ಸಮಸ್ಯೆ ಇದೆ. ಇದರಿಂದ ನಿಮಗೆ ಬೆನ್ನು ನೋವು ಬರ್ತಾ ಇದೆ. ನೀವು ಮೊದಲದಾಗಿ ಏನ್ ಮಾಡಬೇಕು ಅಂದ್ರೆ, ಬೆಳಗ್ಗೆ ಎದ್ದು ಸ್ವಲ್ಪ ನಮ್ಮ ಬೆನ್ನಿಗೆ, ವಿಶೇಷವಾಗಿ ಸೊಂಟದ ಭಾಗದ ಬೆನ್ನು, ಲಂಬಾರ್ ಅಂತ ಕರಿತೀವಿ, ಇದಕ್ಕೆ ಈ ಸ್ನಾಯುಗಳಿಗೆ ಶಕ್ತಿ ಬರಂತಹ ವ್ಯಾಯಾಮ ಮಾಡಬೇಕು. ಕನಿಷ್ಠ 10 ರಿಂದ 15 ನಿಮಿಷನಾದ್ರೂ ಒಂದು ವ್ಯಾಯಾಮ ಮಾಡಬೇಕು. ಬಿಸಿನೀರು ಶಾಖ ತಗೊಳ್ಳೋದ್ರಿಂದ ಮಾಂಸಗಳಿಗೆ ರಕ್ತ ಸಂಚಲನ ಜಾಸ್ತಿ ಆಗಿ ನಿಮ್ಮ ಸಮಸ್ಯೆ ಕಡಿಮೆ ಆಗತ್ತೆ. ಆರ್ಥೈಟಿಸ್ ಸಮಸ್ಯೆನೂ ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಬೇರೆ ಮೂಲ ಕಾರಣ ಏನಿದೆ, ನಿಮ್ಮ ಅಸ್ಥಿ ರಂಧ್ರತೆ ಇದೆಯೋ ಅಥವಾ ಫೇಸೆಟ್ ಜಾಯಿಂಟ್ ಅಲ್ಲಿ ತುಂಬಾ ಆರ್ಥರೈಟಿಸ್ ಜಾಸ್ತಿ ಆಗಿ ಜಾಯಿಂಟ್ ತುಂಬಾ ಆಳೋಗಿದೆಯೋ ಅಂತ ಒಂದು ಅಸೆಸ್ ಮಾಡಬೇಕಾಗುತ್ತೆ. ಅದಕ್ಕೆ ಎಕ್ಸ್ರೇ ಮತ್ತೆ MRI ಸ್ಕ್ಯಾನ್ ಬೇಕಾಗುತ್ತೆ. ನಂತರ ಚಿಕಿತ್ಸೆ ಕೊಡಬಹುದು. ಮುಂದಿನ ಕರೆ ಸುಶೀಲಾ ಅವರದ್ದು. ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ನಮಸ್ತೆ ಮೇಡಮ್. ಸುಶೀಲಾ ಅವರೇ ನಮಸ್ತೆ. ಪ್ರಶ್ನೆಯನ್ನ ಕೇಳಿ. 67, ನಮಗೆ 62 ಏಜು. ಕಾಲಲ್ಲಿ ನರಗಳೆಲ್ಲ, ಮಂಡಿ ನೋವು, ಆಮೇಲೆ ಕುತ್ತಿಗೆ, ನಡಾನು ನೋಯ್ತು, ನಿಲ್ಲಕ್ಕಾಗಲ್ಲ. ಅದಕ್ಕೆ ನಮ್ಮ ಮತ್ತೆ ಕೆಲಸ ಟ್ರೀಟ್ಮೆಂಟ್ ಆಮೇಲೆ ಇನ್ನೊಂದು ವಯಸ್ಸೆಷ್ಟು ನಿಮ್ದು? 62. 62. ಇಷ್ಟಿದೆ ಮೇಡಮ್. ಕೆಲಸ ಜಾಸ್ತಿ ಮಾಡಿದ್ವಿ, ನೀರು ಹೋಗೋದು ಇದೆಲ್ಲ ಮಾಡಿ. ಈಗ ನಾವು ಅವಾಗೆಲ್ಲ ನಮ್ಮಲ್ಲಿ ಹಾಗೋ ಎಲ್ಲ ನ್ಯಾಚುರಲಿ ಓದ್ತಿದ್ವಿ. ಅದ್ಯಾವುದು ಇಲ್ಲ. ಮತ್ ನಾವೇನ ಶಕ್ತಿ ಇಟ್ಕೋಬೇಕು, ಏನ್ ಮಾಡ್ಬೇಕು ನಾವು? ನಿಮ್ಗೆ ಸೊಂಟ ನೋವಿದೆ ಅಂತ ಹೇಳಿ ನಿಮ್ದು ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನಮ್ಗೆ. 62 ವರ್ಷ, ಸೊಂಟ ನೋವಿದೆ ಅಲ್ವಾ? ಕಾಲಲ್ಲಿ ನರಗಳೆಲ್ಲ ಸರಿ ಅಮ್ಮ, ಸ್ಲಿಪ್ ಡಿಸ್ಕ್ ಸಮಸ್ಯೆ ಇದೆ, ಜೊತೆಗೆ ಕಾಲಲ್ಲೂ ಕೂಡ ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ನಾವು ಅಂಗರಚನೆಯಲ್ಲಿ ಮಾತಾಡ್ತಾ ಇದ್ವಿ. ಬೆನ್ನಿನ 2 ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಇರುತ್ತೆ. ಈ ಡಿಸ್ಕ್ ನಮಗೆ ದೇಹದ ಕುಶನಿಂಗ್ ಎಫೆಕ್ಟ್ ಕೊಡುತ್ತೆ. ಈ ಡಿಸ್ಕ್ ಅಲ್ಲಿ ಏನಿರುತ್ತೆ ಅಂದ್ರೆ, ಹೊರಗಡೆ ಒಂದು ಗಟ್ಟಿ ಪದಾರ್ಥ, ಒಳಗಡೆ ಒಂದು ಸೆಮಿ ಲಿಕ್ವಿಡ್, ಅದನ್ನ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಕರಿತೀವಿ. ಜಲ್ಲಿ ತರ ಇರುತ್ತೆ, ಅದು ಸರಿಯಾದ ಪದ, ಜಲ್ಲಿ ತರ ಇರುತ್ತೆ. ಏನಾಗುತ್ತೆ, ಯಾರು ಪದೇ ಪದೇ ಮುಂದೆ ಬಗ್ಗಿ ಭಾರ ಎತ್ತಿ ಬೆನ್ನಿನ ಮೇಲೆ ಭಾರಗಳ ಹಾಕೊಂಡಿರ್ತಾರೋ, ಈ ತರ ಕೆಲಸ ಮಾಡೋರಿಗೆ ಏನಾಗುತ್ತೆ, ಹೊರಗಡೆ ಡಿಸ್ಕ್ನ ಆನ್ಯುಲರ್ ಫೈಬ್ರೋಸಿಸ್ ಅಂತ ಕರಿತೀವಿ. ಇದರಲ್ಲಿ ರಪ್ಚರ್ ಆಗ್ಬಿಡುತ್ತೆ, ಕಟ್ಟಾಗಿ ಆ ಜೆಲ್ಲಿ ಇರಂತಹ ವಸ್ತು ಹೊರಗಡೆ ಬರುತ್ತೆ. ಇದನ್ನ ನಾವು ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಕರಿತೀವಿ, ಅಥವಾ ಇಂಟ್ರೋವರ್ಟಿಬಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ. ಈ ಸ್ಲಿಪ್ ಡಿಸ್ಕ್ ಆದಾಗ ಏನಾಗುತ್ತೆ, ಇದು ಹೊರಗಡೆ ಬಂದು ನಮ್ಮ ಬೆನ್ನು ಹುರಿ ನರ ಅಂದ್ರೆ ಸ್ಪೈನಲ್ ಕಾರ್ಡ್, ಅದರಿಂದ ಬರಹಂತ ಉಪನರಗಳು, ನರ್ ರೂಟ್ಸ್ ಅಂತ ಕರಿತೀವಿ, ಇದಕ್ಕೆ ಪ್ರೆಸ್ ಮಾಡಕ್ ಶುರುವಾಗುತ್ತೆ. ಈಗ ಆದಂಥ ಸಂದರ್ಭದಲ್ಲಿ 2 ಸಮಸ್ಯೆ ಶುರುವಾಗುತ್ತೆ. ಒಂದು ಸೊಂಟದ ನೋವು, ಮತ್ತೆ ಇನ್ನೊಂದು ನಿಮ್ಮ ಲೆಗ್ ಪೇನ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ತೊಡೆಯ ಹಿಂಭಾಗದ ಜಾಗದಲ್ಲಿಂದ ಕಾಲಿನ ಹಿಂಭಾಗದ ಜಾಗದವರೆಗೂ ನರ್ವ್ ಪೇನ್ ಅಂತ ಬರುತ್ತೆ. ಈ ನರ್ವ್ ಪೇನ್ ಅಂದ್ರೆ ಒಂದು ಚುಚ್ಚಿದಂಗ ಆಗದಂಥದ್ದು, ಸ್ಪರ್ಶ ಕಡಿಮೆ ಆಗದಂಥದ್ದು, ಉರಿ ಬರೋ ತರ ಆಗಂಥದ್ದು, ಎಳ್ತಾ ಬರೋಂಥದ್ದಾಗತ್ತೆ. ಇದು ಸ್ಲಿಪ್ ಡಿಸ್ಕ್ ನ ಲಕ್ಷಣ. ಇದನ್ನ ಮತ್ತೆ ಇನ್ನೊಂದು ಅಂದ್ರೆ, ಸ್ಲಿಪ್ ಡಿಸ್ಕ್ ಬಂದ ತಕ್ಷಣ ನಮಗೆ ಅದಕ್ಕೆ ಆಪರೇಷನ್ ಬೇಕು ಅಂತ ಒಂದು ಕಲ್ಪನೆಯೂ ಸಹ ಇದೆ. ಅದು ತಪ್ಪು ಕಲ್ಪನೆ. ಮೋಸ್ಟ್ ಆಫ್ ದ ಟೈಮ್ ಡಿಸ್ಕ್ ಪ್ರಾಬ್ಲಮ್ ವಿಲ್ ಸೆಟಲ್ ಡೌನ್. ಆಲ್ಮೋಸ್ಟ್ 90 to 95% ಟೈಮ್ ಇದಕ್ಕೆ ಯಾವುದೇ ಸರ್ಜರಿ ಬೇಡ. ಅದಕ್ಕೊಂದು
ಸ್ವಲ್ಪ ರೆಸ್ಟ್ ಕೊಡಬೇಕಾಗತ್ತೆ. ರೆಸ್ಟ್ ಹೇಗೆ ಕೊಡಬೇಕು ಅಂದರೆ ಸೊಂಟಕ್ಕೆ ಒಂದು ಮುಂದೆ ಬಗ್ಬಾರ್ದು, ಭಾರ ಎತ್ತಬಾರ್ದು ಅಷ್ಟೇ ಒಂದು. ಇನ್ನೊಂದು ನಿಯಮಿತವಾದ ಒಂದು ವ್ಯಾಯಾಮ ಮಾಡ್ಕೊಂಬಂದ್ರೆ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಮೊದಲದಾಗಿ ನಿಮಗೆ ಒಂದು ಎಕ್ಸ್ರೇ ಮಾಡಿಸಿ, ನಂತರ ಒಂದು MRI ಸ್ಕ್ಯಾನ್ ಮಾಡಿಸಿ. ಈ MRI ಸ್ಕ್ಯಾನ್ ಮಾಡಿಸಿದ ನಂತರ ನಮಗೆ ಗೊತ್ತಾಗುತ್ತೆ ಸ್ಲಿಪ್ ಡಿಸ್ಕ್ ಯಾವ ಸ್ಟೇಜ್ನಲ್ಲಿದೆ ಅಂತ. ಯೂಶಲಿ ಸ್ಲಿಪ್ ಡಿಸ್ಕ್ 4 ಸ್ಟೇಜಲ್ಲಿ ಇರುತ್ತವೆ. ಸ್ಟೇಜ್ 1, 2, 3, 4 ಅಂತ ಕರಿತೀವಿ. ಯಾವ ಸ್ಟೇಜಲ್ಲಿ ನಿಮ್ಮ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ನಾವು ಕಂಡು ಹಿಡಿದು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡ್ಬೋದು. ಡಾಕ್ಟ್ರೆ, ಈಗ ನಾವು ಮಾಡ್ತಿರುವಂತಹ ಉದ್ಯೋಗ ಅಂದ್ರೆ ನಮ್ಮ ಪ್ರೊಫೆಷನ್ ಏನಿರುತ್ತೆ ಅದಕ್ಕೂ ಮತ್ತು ಈ ರೀತಿಯಾಗಿ ಸ್ಲಿಪ್ ಡಿಸ್ಕ್ ಆಗೋದಕ್ಕೂ ಸಂಬಂಧ ಇದೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಅನೇಕ ಜನ ಈ ಡ್ರೈವಿಂಗ್ ಮಾಡ್ತಿರ್ತಾರಲ್ಲ ಅಂಥವರಲ್ಲಿ ಈ ಸ್ಲಿಪ್ ಡಿಸ್ಕ್ ಜಾಸ್ತಿಯಾಗಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗ್ಲಿಕ್ಕೆ ಸಾಧ್ಯ ಇದೆಯಾ? ಹೌದು, ಇದೆ. ಹೇಗೆ ಅಂದರೆ ನಾವೊಂದು ಇತ್ತೀಚೆಗೆ ನಾವು ಹೇಳ್ತಾ ಇರ್ತೀವಿ, ಸ್ಮೋಕಿಂಗ್, ಧೂಮಪಾನ ಎಷ್ಟು ಹಾನಿಕಾರಕವೋ ಅಷ್ಟೇ ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡೋದು ಸಹ. ಮೋರ್ ದೆನ್ 2 hours, 2 ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡೋಂಥದ್ದು ನಮ್ಮ ಬೆನ್ನು ಎಸ್ಪೆಷಲಿ ಸ್ಲಿಪ್ ಡಿಸ್ಕ್ಗೆ ತೊಂದರೆ ಆಗುತ್ತೆ. ನ್ಯೂ ಏಜ್ ಸ್ಮೋಕಿಂಗ್ ಇಸ್ ಸಿಟ್ಟಿಂಗ್ ಫಾರ್ ಲಾಂಗರ್ ಅವರ್ಸ್ ಅಂತ ನಮ್ಮ ಒಂದು ಡಿಕ್ಟಿಮೆ ಇದೆ, ನಾವು ಅದನ್ನು ಬಳಸ್ತಾ ಇರ್ತೀವಿ. ಏನಾಗುತ್ತೆ, ಹೆಚ್ಚಿಗೆ ಒತ್ತಡ ನಮ್ಮ ಡಿಸ್ಕ್ಗೆ ಮೇಲೆ ಬೀಳೋದ್ರಿಂದ ಆ ಡಿಸ್ಕ್ ರಪ್ಚರ್ ಆಗಿ ಅದರ ಒಳಗಡೆ ಇರೋಂಥ ಜೆಲ್ಲಿ ಇರೋಂಥದ್ದು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಕರಿತೀವಿ, ಹೊರಗಡೆ ಬಂದು ನರಕ್ಕೆ ಮುಟ್ಟು ಲೋ ಬ್ಯಾಕ್ ಏಕ್ ಒಂದು ಮತ್ತೆ ಲೆಗ್ ಪೇನ್ 2 ಸಮಸ್ಯೆಯನ್ನು ಕೊಡುತ್ತೆ. ಜೊತೆಗೆ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೆ ಅದು ಮುಂದಕ್ಕೆ ಹೋಗಿ ಅನ್ಸ್ಟೇಬಲ್ ಸ್ಪೈನ್ ಅಂತ ಆಗ್ಬಿಡುತ್ತವೆ. ಆಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡೇ ಅದನ್ನ ಚಿಕಿತ್ಸೆ ಕೊಡಬೇಕಾಗತ್ತೆ. ಅಂದ್ರೆ ಬರೀ ಡ್ರೈವಿಂಗ್ ಕೆಲಸ ಇರೋರು ಅಂತ ಅಲ್ಲ, ಆಫೀಸಲ್ಲಿ ಗಂಟೆಗಟ್ಟಲೆ ಕೂತ್ಕೊಂಡಿರುವಂತವ್ರು, ಈ ಸಾಫ್ಟ್ವೇರ್ ಕೆಲಸ ಮಾಡುವಂತವ್ರು, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡುವಂತವ್ರು, ಹೀಗೆ ಇಂಥವರೆಲ್ಲರೂ ಕೂಡ ಈ ರೀತಿ ನೀವು ಹೇಳಿದಾಗೆ ಕುತ್ಕೊಂಡಿರುವಂತದ್ದೇನಿದೆ ಇದು ಧೂಮಪಾನಕ್ಕೆ ಒಂದು ಸಮಾನ, ಅಷ್ಟರ ಮಟ್ಟಿಗೆ ದುಷ್ಪರಿಣಾಮವನ್ನ ಬೀರಬಲ್ಲದು ಅಂತ ಹೇಳ್ತಾ ಇದ್ದೀರಿ. ಮುಂದಿನ ಕರೆ ಸುಜಾತ ಅವರದ್ದು. ಪ್ರಶ್ನೆ ಏನು ಅಂತ ಹೇಳಿ ಕೇಳೋಣ. ಹಲೋ ಹಲೋ ಸುಜಾತ ಅವರೇ, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಹೇಳಿ. ನನ್ನ ಹೆಸರು ಸುಜಾತ ಅಂತ, 38 ವಯಸ್ಸು ನನಗೆ. ಮೇಡಮ್, ಇತ್ತೀಚೆಗಷ್ಟೇ ನಂಗೆ ತುಂಬಾ ಸೊಂಟ ನೋವು ಕಾಡ್ತಾ ಇದೆ. 4 ವರ್ಷ ಹಿಂದೆ ಮತ್ತೆ ಇವಾಗ ಇತ್ತೀಚೆಗಷ್ಟೇ ಮನೆ ಶಿಫ್ಟ್ ಮಾಡಿದ್ವಿ 1 ತಿಂಗಳ ಹಿಂದೆ. ಹಾಗಾಗಿ ಸ್ವಲ್ಪ ಸ್ಟ್ರೆಸ್ ಆಯ್ತು ಅನ್ಸುತ್ತೆ, ಕೆಲಸಕ್ಕೋಸ್ಕರ ಕೆಲಸ ಜಾಸ್ತಿ ಆಯ್ತು, ಮತ್ತೆ ಪೆನ್ನು ಕಾಣಿಸ್ಕೊಂಡು ರಾತ್ರಿ ಆಯ್ತು ಅಂದ್ರೆ ನಿದ್ದೆ ಕೂಡ ಬರಲ್ಲ, ಅಷ್ಟು ಪೇನು. ಸರಿ, ಈಗ ಒಂದು 38 ವರ್ಷ ಅಂತ ಹೇಳ್ತೀರಾ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಮನೆ ಶಿಫ್ಟಿಂಗ್, ಮುಂದೆ ಬಗ್ಗೆ ಭಾರ ಎತ್ತಂತ ಕೆಲಸಗಳು ಮಾಡ್ಕೊಂಡಿರ್ತೀರಾ. ಮೋಸ್ಟ್ ಆಫ್ ದ ಟೈಮ್ ಏನಿರುತ್ತೆ ಅಂದ್ರೆ ಸ್ಪ್ರೇನ್ ಅಥವಾ ಸ್ಟ್ರೇನ್ ಆಗಿರುತ್ತೆ ಬೆನ್ನಿನ ಮಾಂಸಗಳಿಗೆ. ಇದಾದಾಗ ಒಂದು 4-5 ದಿವಸ ತುಂಬಾ ಕೆಟ್ಟ ನೋವು ಕೊಡುತ್ತೆ ನಿಮಗೆ. ಆ ಕೆಟ್ಟ ನೋವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ಒಂದು ಮುಂದೆ ಬಗ್ಬೇಡಿ, ಭಾರ ಎತ್ತಕ್ಕೆ ಹೋಗ್ಬೇಡಿ. ಆ ಮಾಂಸಗಳಿಗೆ ಸ್ಪ್ರೇನ್ ಅಥವಾ ಲಿಗಮೆಂಟ್ಗೆ ಇಂಜುರಿ ಆದಂಥ ಸಂದರ್ಭದಲ್ಲಿ ಮಸಲ್ ರಿಲ್ಯಾಕ್ಸೆಂಟ್, ಒಂದು ಒಳ್ಳೆ ಮಸಲ್ ರಿಲ್ಯಾಕ್ಸೆಂಟ್ ತಗೊಳ್ಳಿ, ಬಿಸಿನೀರು ಶಾಖ ಕೊಟ್ಕೊಳ್ಳಿ, ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ನೀವೇನಾದ್ರೂ ಇನ್ನೂ ತುಂಬಾ ಭಾರ ಏನಾದರೂ ಎತ್ಬಿಟ್ಟಿದ್ರೆ ನಮ್ಮ ಡಿಸ್ಕಲ್ಲಿ ಒಂದು ರಪ್ಚರ್ ಆಗುತ್ತೆ, ಅದನ್ನ ಆನ್ಯುಲರ್ ಟೇರ್ ಅಂತ ಕರಿತೀವಿ. ಇದಾದಾಗಲೂ ತುಂಬ ಕೆಟ್ಟ ನೋವು ಬರುತ್ತೆ. ಆಗ ನೀವು ಆ ಸಂದರ್ಭದಲ್ಲಿ ಒಂದು MRI ಸ್ಕ್ಯಾನ್ ನಿಮಗೆ ಸಹಾಯ ಮಾಡುತ್ತೆ. MRI ಸ್ಕ್ಯಾನ್ ಮಾಡಿಸ್ಕೊಂಡು ನಿಮಗೆ ಅದರಲ್ಲಿ ಒಂದು ಖಾತ್ರಿ ಮಾಡ್ಕೊಳ್ಳಿ ಆನ್ಯುಲರ್ ಟೇರ್ ಇಲ್ಲ ಅಂತ. ಆನ್ಯುಲರ್ ಟೇರ್ ಇಲ್ಲ ಅಂದರೆ ನಿಮ್ಮ ಒಂದು ಒಳ್ಳೆ ಮಸಲ್ ರಿಲ್ಯಾಕ್ಸೆಂಟ್ ಮತ್ತು ಬೇಕಾದರೆ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಬೆನ್ನೋವನ್ನ ಅವರು ಸರಿ ಮಾಡ್ಕೊಬೋದು. ಡಾಕ್ಟರ್, ಈಗ ನೀವು ಸ್ಲಿಪ್ ಡಿಸ್ಕ್ ಬಗ್ಗೆ ಈಗಾಗಲೇ ನಾನು ಆ ಪ್ರಶ್ನೆ ಕೇಳಬೇಕು ಅಂತ ಇಟ್ಕೊಂಡಿದ್ದೆ, ಅಲ್ಲಿ ಯಾರೋ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು, ಹಾಗಾಗಿ ನೀವು ಅದರಲ್ಲಿ ವಿವರಿಸಿದ್ರಿ. ಚಿಕಿತ್ಸೆಯ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ರಿ 90% ಸಂದರ್ಭದಲ್ಲಿ ಸ್ಲಿಪ್ ಡಿಸ್ಕಿಗೆ ಶಸ್ತ್ರಚಿಕಿತ್ಸೆ ಬೇಕಾಗಲ್ಲ, ಹಾಗೇನೆ ಅದನ್ನ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ. ಏನೆಲ್ಲ ಚಿಕಿತ್ಸೆಯನ್ನ ಮಾಡಲಾಗುತ್ತೆ? ನಾವು ಈ ಡಿಸ್ಕ್ ಡಿಸೀಸ್ ಅದರ ರೋಗದ ಒಂದು ನ್ಯಾಚುರಲ್ ಪ್ರೋಸೆಸ್ ಇರುತ್ತೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಡಿಸ್ಕ್ ಅದರ ನ್ಯೂಕ್ಲಿಯಸ್ ಪಲ್ಪೋಸಸ್ ಜೆಲ್ಲಿ ಥರ ಇರೋಂತಹ ವಸ್ತು ಹೊರಗಡೆ ಬರುತ್ತೆ, ಅದು ಸ್ಟೇಜ್ 1 ಬರುತ್ತೆ. ನಂತರ ಸ್ಟೇಜ್ 2 ಇನ್ನೂ ಸ್ವಲ್ಪ ಜಾಸ್ತಿ ಬಂದು ನರಕ್ಕೆ ಮುಟ್ಟಕ್ಕೆ ಶುರು ಆಗುತ್ತೆ, ಇದು ಸ್ಟೇಜ್ 2 ಮತ್ತು ಸ್ಟೇಜ್ 3 ಈಗ ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂದರೆ, ಒಂದು ಬೆನ್ನು ನೋವು ಜೊತೆಗೆ ಲೆಗ್ ಪೇನ್ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತವೆ. ಈ 2 ಸ್ಟೇಜ್ ದಾಟ್ಬಿಟ್ರೆ ಮತ್ತೆ 4ನೇ ಸ್ಟೇಜ್ಗೆ ಹೋಗುತ್ತೆ. ಈ 4ನೇ ಸ್ಟೇಜು ಸೀಕ್ವೆಸ್ಟ್ರೇಟೆಡ್ ಡಿಸ್ಕ್ ಅಂತ ಕರಿತೀವಿ. ಈ ಸ್ಟೇಜ್ನಲ್ಲಿ ನೋವು ಕಮ್ಮಿ ಆಗ್ಲಿಕ್ಕೆ ಬರಕ್ಕೆ ಶುರುವಾಗುತ್ತೆ. ಸ್ಟೇಜ್ 2 ಮತ್ತು ಸ್ಟೇಜ್ 3 ಇದು ಆಲ್ಮೋಸ್ಟ್ 3 ರಿಂದ 6 ತಿಂಗಳ ತನಕ ಇರುತ್ತೆ. ಟೋಟಲಿ ಈ ನ್ಯಾಚುರಲ್ ಡಿಸೀಸ್ ಪ್ರೋಸೆಸ್ 2 ವರ್ಷ ತನಕ ಇರುತ್ತೆ, 2 ರಿಂದ 3 ವರ್ಷ. ಈ 6 ತಿಂಗಳನ್ನ ನಾವು ಏನಾದರೂ ಅವಾಯ್ಡ್ ಮಾಡಿಬಿಟ್ರೆ, ಒಂದು ಸೂಕ್ತವಾದ ಒಂದು ವ್ಯಾಯಾಮ, ಸೂಕ್ತವಾದ ಮೆಡಿಸಿನ್ ತಗೊಂಡು ಅದೊಂದು ಸ್ಟೇಜ್ನ ಅವಾಯ್ಡ್ ಮಾಡಿಬಿಟ್ರೆ, ಸಿಕ್ವೆಸ್ಟ್ರೇಷನ್ ಸ್ಟೇಜ್ಗೆ ಹೋದಾಗ ಡಿಸ್ಕ್ ತಾನಾಗೆ ಕರ್ಗಕ್ಕೆ ಶುರುವಾಗುತ್ತೆ.
ನಾವು ಅದನ್ನ ಕೆನಾಲ್ ಕ್ಲಿಯರೆನ್ಸ್ ಅಂತ ಕರಿತೀವಿ. ಅದನ್ನ ಹಾಗೆ ತಾನಾಗೆ ವಾಸಿ ಆಗ್ಬಿಡುತ್ತೆ ಅದು ಈ 2 ರಿಂದ 3 ವರ್ಷ ಬಿಟ್ರೆ. ಜೊತೆಗೆ ಸೂಕ್ತವಾದ ಮೆಡಿಸಿನ್ ಮತ್ತೆ ವ್ಯಾಯಾಮ ಬೇಕು. ಇದನ್ನ ಈ ಅದೇ 90% ಅಷ್ಟು ಬೇಕಾಗಲ್ಲ ಸ್ಲಿಪ್ ಡಿಸ್ಕ್ಗೆ ಸರ್ಜರಿ. ನಮ್ಮ ಯಾವ ಸಂದರ್ಭದಲ್ಲಿ ನಮಗೆ ಸರ್ಜರಿ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಅಂದ್ರೆ ಸ್ಲಿಪ್ ಡಿಸ್ಕ್ಗೆ ನಾವೊಂದು ಎಮರ್ಜೆನ್ಸಿ ಅಂತ ಕರಿತೀವಿ, ಅದನ್ನ ಕಾಡಾ ಈಕ್ವೈನ ಸಿಂಡ್ರೋಮ್ ಅಂತ ಕರಿತೀವಿ. ಮಲ ಮತ್ತೆ ಮೂತ್ರ ಪಾಸ್ ಮಾಡ್ಲಿಕ್ಕೂ ಕಷ್ಟ ಆಗ್ಬಿಡುತ್ತೆ. ಅಂತ ಪಾಸ್ ಮಾಡಬೇಕಾದ್ರೆ ನಿಮಗೆ ಒಂದು ನರ್ವ್ ಪೇನ್, ಒಂದು ಜುಮ್ ಬರೋಂಥದ್ದು, ಸ್ಪರ್ಶ ಕಡಿಮೆ ಆಗಂಥದ್ದು ಈ ಥರ ನಿಮ್ಗೆ ಕಾಣಿಸ್ಕೊಳುತ್ತವೆ ನೀವು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ. ಅಂಥ ಸಂದರ್ಭದಲ್ಲಿ ಅದನ್ನ ಎಮರ್ಜೆನ್ಸಿಯಿಂದ ತಗೊಂಡು ಆಗ ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಡಿಸ್ಕ್ ತೆಗೆದು ಬಿಡ್ತೀವಿ. ಮತ್ತು ಇನ್ನೊಂದು ಸಂದರ್ಭ ಯಾವಾಗ ಕಾಲಿನ ಮಾಂಸಗಳಲ್ಲಿ ವಿಶೇಷವಾಗಿ ಫುಟ್ ಮಸಲ್ಸ್ ವೀಕ್ನೆಸ್ ಶುರುವಾಗುತ್ತೆ, ಅದು ಫುಟ್ ಡ್ರಾಪ್ಗೆ ಹೋಗ್ಬೋದು ಅಥವಾ ಸ್ಪರ್ಶ ಕಡಿಮೆ ಆಗ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಸರ್ಜರಿಗೆ ನಾವು ಹೇಳ್ತೀವಿ. ಯಾವ್ಯಾವ ವಿಧಾನಗಳಿವೆ ಚಿಕಿತ್ಸೆಗೆ ಅಂತ. ಮೊದಲದಾಗಿ ಬಂದಂತ ಸಂದರ್ಭದಲ್ಲಿ ಸ್ಟೇಜ್ 1 ಡಿಸ್ಕ್ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಒಳ್ಳೆ ಮಸಲ್ ರಿಲ್ಯಾಕ್ಸೆಂಟ್ ಅನ್ನು ಕೊಡ್ತೀವಿ. ಎರಡನೇದು ಫಿಸಿಯೋಥೆರಪಿ ಬೇಕಾದ್ರೆ ಫಿಸಿಯೋಥೆರಪಿ ಮತ್ತೆ ವ್ಯಾಯಾಮಗಳನ್ನ ಹೇಳ್ಕೊಡ್ತೀವಿ. ಇದು ಸ್ಟೇಜ್ 2 ಮತ್ತು ಸ್ಟೇಜ್ 3 ನಲ್ಲಿ ಇಂಜೆಕ್ಷನ್ ಟೆಕ್ನಿಕ್ಸ್ ಅಂತ ಇದೆ. ಆ ಇಂಜೆಕ್ಷನ್ ಟೆಕ್ನಿಕಲ್ ಅದನ್ನ ನಾವು ನರ್ ರೂಟ್ ಬ್ಲಾಕ್ಸ್ ಅಂತ ಕರಿತೀವಿ. ಈ ಡಿಸ್ಕ್ ಸಮಸ್ಯೆಗೆ ಈ ನರ ನಮಗೆ ಪ್ರೆಸ್ ಮಾಡ್ತಾ ಇದೆ. ಉದಾಹರಣೆಗೆ ಹೆಚ್ಚಿಗೆ ಆಗಂತಹ ಕಾಣಿಸ್ಕೊಳ್ಳುವಂಥದ್ದು ಡಿಸ್ಕ್ ಸಮಸ್ಯೆ ಸೊಂಟದಲ್ಲಿ, ಅದನ್ನ ಲಂಬಾರ್ ಅಂತ ಕರಿತೀವಿ. 4 ಮತ್ತು 5ನೇ ಮೂಳೆದಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತವೆ, ಯಾಕಂದ್ರೆ ತೂಕ ಇಲ್ಲಿಗೆ ಹೆಚ್ಚಿಗೆ ಬೀಳುತ್ತವೆ. ಅದೇ ರೀತಿ ಕುತ್ತಿಗೆಯಲ್ಲಿ ತಗೊಳ್ಳೋದಾದ್ರೆ C5 ಮತ್ತು C6 ಅಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತವೆ ಡಿಸ್ಕ್ ಸಮಸ್ಯೆ. ಆ ಕಾರಣ ಇಷ್ಟೇ, C5 C6 ಅಲ್ಲಿ ಹೆಚ್ಚಿಗೆ ಮೂವ್ಮೆಂಟ್ಸ್ ಗಳಾಗತ್ವೆ. ಸೊಂಟದ ದೇಹದ ಭಾರ ಹೆಚ್ಚಿಗೆ ಬೀಳಂತದ್ದು L4 L5 ಅಲ್ಲಿ. ಈಗ ಡಿಸ್ಕ್ ಹೊರಗಡೆ ಬಂದ್ಬಿಡುತ್ತೆ. ಗಂಟಾದಂತ ಸಂದರ್ಭದಲ್ಲಿ L4 L5 ಡಿಸ್ಕ್ ಸಮಸ್ಯೆ ಇದ್ದವರಿಗೆ L5 ನರ ಚುಚ್ಚಕ್ಕೆ ಶುರುವಾಗುತ್ತೆ. ನಾವು ಆ L5 ನರಕ್ಕೆ ಇನ್ ಪರ್ಟಿಕ್ಯುಲರ್ ನಮ್ಮ ಫ್ಲೂರೋಸ್ಕೋಪಿ ಅಂತೀವಿ, ಅದ್ರ ಮುಖಾಂತರ ಅಲ್ಲಿಗೆ ಇಂಜೆಕ್ಷನ್ ಕೊಡೋದ್ರಿಂದ ಕಡಿಮೆ ಆಗುತ್ತೆ. ಇದೊಂದು ಅಂದ್ರೆ ಶಸ್ತ್ರಚಿಕಿತ್ಸೆ ಬೇಕಾಗುವಂತದ್ದು ಕೇವಲ 2 ಕಂಡೀಷನ್, 2 ಮಾತ್ರ. ಹಾಗಾಗಿ ಸ್ಲಿಪ್ ಡಿಸ್ಕ್ ಅಂದ ತಕ್ಷಣ ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೆದರುಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಡಾಕ್ಟರ್, ಇನ್ನೊಂದು ಕರೆನ ತೆಗೆದುಕೊಂಡ್ಬಿಡೋಣ. ವೀರಭದ್ರಯ್ಯ ಅವರು ಕರೆ ಮಾಡಿ ಕಾಯ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ ವೀರಭದ್ರಯ್ಯ ಅವರೇ. ನಮಸ್ತೆ ಮೇಡಮ್, ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ. ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ, ಧನ್ಯವಾದಗಳು ತಮ್ಮ ಕಾರ್ಯಕ್ರಮಕ್ಕೆ. ಮತ್ತೆ ನಮ್ಗೇನಂದ್ರೆ ಇವಾಗ 57 ವರ್ಷ ಆಗಿದೆ. ಇವಾಗಿದ್ದ ಇಂಬಡಿ ನೋವು, ಮಂಡಿ ನೋವು ಮತ್ತೆ ಬೆನ್ನೋವು ಪ್ರಾರಂಭ ಆಗ್ತಾ ಇದೆ. ಆದ್ರೂ ನಡೆದಾಡೋದ್ರಲ್ಲಿ ಸ್ವಲ್ಪ, ಓಡಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ಸಂಜೆ ಓಡಾಡ್ಕೊಂಡು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ತಾ ಇದೀವಿ. ಇದಕ್ಕೆ ಪ್ರಥಮ ಚಿಕಿತ್ಸೆ ಮತ್ತೆ ಪ್ರಥಮ ಗುಳಿಗೆ, ನಾವು ಗುಳಿಗೆಗಳು ಯಾವ್ದು ಸಾಮಾನ್ಯವಾಗಿ ಜಾಸ್ತಿ ತಗೊಂಡಿಲ್ಲ. ಅದಕ್ಕೆ ಒಂದ್ ಒಳ್ಳೆ ಗುಳಿಗೆ ಹೇಳೋದು ಮುಖಾಂತರ ನಮ್ಗೊಂದು ಸಜೆಷನ್ ಮಾಡ್ತೀರಾ ಅಂತ ಕೇಳ್ತಾ ಇದೀವಿ. ಖಂಡಿತವಾಗೂ. ಈಗ ನಿಮಗೆ ಒಂದು ಬೆನ್ನು ನೋವು, ಮಂಡಿ ನೋವು, ಜೊತೆಗೆ ಇಂಬಡಿ ನೋವನ್ನ ನಾವು ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಕರಿತೀವಿ. ಒಟ್ಟಿಗೆ ಎಲ್ಲ ಕೀಲುಗಳಲ್ಲಿ ಸ್ವಲ್ಪ ನೋವು ಶುರುವಾಗ್ತಾ ಇದೆ. 67 ವರ್ಷ, 57 ವರ್ಷ. ಏನಾಗುತ್ತೆ ಅಂದ್ರೆ ನಿಮ್ಮ 57 ವರ್ಷದಲ್ಲಿ ಅಂದ್ರೆ ಅಸ್ಥಿರಂಧ್ರತೆ ಅಂದ್ರೆ ಆಸ್ಟಿಯೋಪೋರೋಸಿಸ್ ಶುರುವಾಗಿರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಮೂಳೆಗೆ ಶಕ್ತಿ ತುಂಬಬೇಕು. ನಾವು ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಪದಾರ್ಥವನ್ನು ಸೇವನೆ ಮಾಡಬೇಕು. ಕ್ಯಾಲ್ಸಿಯಂ ರಿಚ್ ಫುಡ್ ಅಂತ ಕರಿತೀವಿ. ಮತ್ತೆ ನಿಮ್ಮ ಮೂಳೆಗೆ ವಿಶೇಷ ಕಾಳಜಿ ಕೊಟ್ಟು ಕ್ಯಾಲ್ಸಿಯಂನ ಸಪ್ಲಿಮೆಂಟೇಷನ್ ತಗೋಬೇಕಾಗತ್ತೆ. ಅದ್ರ ಜೊತೆಗೆ ಕ್ಯಾಲ್ಸಿಯಂನ ಬೋನ್ ಒಳಗೆ ಡೆಪಾಸಿಟ್ ಮಾಡಬೇಕಾದ್ರೆ ವಿಟಮಿನ್ ಡಿ ನ ಅವಶ್ಯಕತೆ ಇರುತ್ತವೆ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ 2 ಮಾತ್ರೆಗಳನ್ನು ಸೇವನೆ ಮಾಡಿ ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಪದಾರ್ಥಗಳನ್ನು ಬಳಸಿ. ಇದು 2 ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೀಲುಗಳ ನೋವು ಕಮ್ಮಿ ಆಗುತ್ತೆ. ಈಗ ಕ್ಯಾಲ್ಸಿಯಂ ಹೆಚ್ಚಿನ ಪದಾರ್ಥ ಯಾವುದು ಅಂತ ಕೂಡ ನೀವು ತಿಳಿಸಬೇಕಾಗತ್ತೆ. ಕ್ಯಾಲ್ಸಿಯಂ ಯಥೇಚ್ಛವಾಗಿ ನಮಗೆ ಸಿಗಂತದ್ದು ಹಾಲಿನ ಪದಾರ್ಥ ಒಂದು, ಜೊತೆಗೆ ಮಾಂಸದಲ್ಲಿ ಸಿಗುತ್ತೆ. ಅದು ನಮ್ಮ ಕೋಳಿ ಮಾಂಸ ಇರಬಹುದು ಅಥವಾ ನಮ್ಮ ಕುರಿ ಮಾಂಸ ಇರಬಹುದು, ಅದರಲ್ಲಿ ಹೆಚ್ಚಿಗೆ ಸಿಗುತ್ತೆ. ಬೋನ್ ಸೂಪ್ ಅಂತ ಏನ್ ಕರಿತೀವಿ ನಾವು, ಆ ಬೋನ್ ಸೂಪಲ್ಲೂ ಹೆಚ್ಚಿಗೆ ಆದಂತ ಕ್ಯಾಲ್ಸಿಯಂ ಸಿಗುತ್ತೆ. ಮತ್ತೆ ಹಾಲಿನ ಪದಾರ್ಥ, ಚೀಸ್, ಮೊಸರು, ಇದರಲ್ಲೆಲ್ಲ ಹೆಚ್ಚಿಗೆ, ಪನ್ನೀರ್ ಇದರಲ್ಲಿ ಸಿಗುತ್ತೆ. ನಮ್ಮ ತರಕಾರಿಗಳಲ್ಲಿ ಬಂದ್ರೆ ಪಾಲಕ್ ಸೊಪ್ಪಲ್ಲಿ, ಕರ್ಬೇವಿನ ಸೊಪ್ಪಿನಲ್ಲಿ ಅಥವಾ ನುಗ್ಗೆಕಾಯಿ ಸೊಪ್ಪಿನಲ್ಲಿ ಹೆಚ್ಚುತ್ತವಾಗಿ ನಮ್ಮ ಕ್ಯಾಲ್ಸಿಯಂ ಸಿಗುತ್ತೆ. ಕರ್ಬೇವು ಸೊಪ್ಪನ್ನ ಬರೀ ಒಗ್ಗರಣೆಗೆ ಉಪಯೋಗಿಸೋದು, ಅದನ್ನ ಹಂಗೆ ತೆಗೆದಿಡೋದಷ್ಟೇ ಮಾಡ್ತೀವಿ. ಆದ್ರೆ ಅದರಲ್ಲಿ ಯಥೇಚ್ಛವಾಗಿ ಐರನ್ ಮತ್ತೆ ಕ್ಯಾಲ್ಸಿಯಂ ಎರಡೂ ಹೆಚ್ಚಿಗೆ ಇರುತ್ತೆ, ಎರಡೂ ಬಳಸಬೇಕಾಗುತ್ತೆ. ಜೊತೆಗೆ ನಮ್ಮ ಕಾಳುಗಳು, ಪಲ್ಸಸ್ ಅಂತ ಏನ್ ಕರಿತೀವಿ, ಎಲ್ಲಾ ಕಾಳುಗಳಲ್ಲೂ ಹೆಚ್ಚುತ್ತವಾಗಿ ಸಿಗುತ್ತೆ. ಸರಿ, ಓಕೆ ಡಾಕ್ಟರ್, ಈಗ ಇನ್ನೊಂದು ಕರೆ ಇದೆ, ಅದನ್ನ ತೆಗೆದುಕೊಂಡು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆನ್ನು ನೋವು ಅನ್ನುವಂತ ತುಂಬಾ ಸಾಮಾನ್ಯ ಸಮಸ್ಯೆ ಅಲ್ವಾ, ಅದಕ್ಕೆ ಮುಂದಿನ ಕರೆ ಯಾರದ್ದು ಅಂತ ಹೇಳಿ ನೋಡೋಣ. ಹಲೋ
ಹಲೋ, ನಮಸ್ತೆ ಮೇಡಮ್. ಕಳಸದಿಂದ ಪ್ರಶಾಂತ್ ಅಂತ ಹೇಳಿ. ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಪ್ರಶಾಂತ್ ಅವರೇ. ಅದೇ ನನಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಒಂದು 7-8 ವರ್ಷ ಆಯ್ತು ಸರ್. ಹಾ 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 ಹಾ. ಅದು ಇಂಜುರಿ ಆಗಿದ್ದಿಂದ ಅನಸ್ತೇಸಿಯಾ ಕೊಡ್ತಾರಲ್ಲ ಆಪರೇಷನ್ ಮಾಡ್ಬೇಕಾದ್ರೆ. ಹೌದು ಹೌದು. ಅದ್ರ ನಂತರ ಅದನ್ನೇನಾದ್ರು ಆ ಅನಸ್ತೇಸಿಯಾದ ಇದರಿಂದ ಏನಾದ್ರು ಪೇನ್ ಏನಾದ್ರು ಕಂಟಿನ್ಯೂ ಆಗುತ್ತಾ ಸರ್ ಅದು ಮುಂದೆ? ಈಗ ನಿಮಗೆ ಅಪಘಾತಕ್ಕಾಗಿ ನಿಮ್ಮ ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತಾ ಅಥವಾ ನಿಮ್ಮ ಅನಸ್ತೇಸಿಯಾ ತಗೊಂಡಾದ್ಮೇಲೆ ಆಗಿದ್ದಂತದ್ದ? ಇಲ್ಲ, ಮೊದ್ಲು ಆಗಿತ್ತು ಸರ್ ಅದು. ಅನಸ್ತೇಸಿಯಾ ತಗೋ ಮೊದ್ಲೇ ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತು. ನನಗೆ ಸರ್ಜರಿ ಮಾಡೋತ್ತಿಗೆ ಫಸ್ಟಿಗೆ ಒಂದು ಅನಸ್ತೇಸಿಯಾ ಕೊಡ್ತಾರಲ್ಲ, ಆಗ ಅದು ತುಂಬಾ ಪೇನ್ ಆಯ್ತು. ಆಗ ಆಕ್ಸಿಡೆಂಟ್ ಆದಕ್ಕಿಂತನೂ ತುಂಬಾ ಪೇನ್ ಆಯ್ತು. ಈಗ ನಿಮಗೆ ಇದು ಅಪಘಾತ ಆಗಿತ್ತು, ಅಪಘಾತ ಆಗಿ ಬೆನ್ನಿಗೆ ಏಟಾಯ್ತು, ಆಗ ಏನಾದ್ರೂ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ರಾ? ಇಲ್ಲ ಸರ್, ಏನೂ ಇಲ್ಲ. ಫಸ್ಟ್ ಫುಲ್ ಸರ್ಜರಿ ಮಾಡಿ ಅದಕ್ಕೆ ರಾಡ್ ಎಲ್ಲ ಹಾಕಿ ಇದ್ ಮಾಡಿದ್ರು. ನೆಕ್ಸ್ಟ್ ಮತ್ತೆ ನನಗೆ ಅನಸ್ತೇಸಿಯಾ ಆದ್ಮೇಲೆ ಈಗ ಏನಂತ ಹೇಳಿದ್ರೆ, ಈಗ ಅದು ಸ್ಕ್ರೂ ರಾಡ್ ಎಲ್ಲ ಹಾಕಿದ್ಕಿಂತ ಕೆಳಗಡೆ ಸ್ವಲ್ಪ ನಾ ಕೂತೆ ಇರ್ತೀನ, ಅದು ಪೈನ್ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ ಸರ್. ಅದು ಇದ್ರ ಹತ್ರ, ಸೊಂಟದ ಹತ್ರ. ಸರಿ, ನಿಮ್ಮ ಸಮಸ್ಯೆ ಅರ್ಥ ಆಯ್ತು. ಒಂದು ವಿಚಾರ ಇದರಲ್ಲಿ ಈ ಸಂದರ್ಭದಲ್ಲಿ ಎಸ್ಪೆಷಲಿ ನಮ್ಮ ಹೆಂಗಸರಲ್ಲಿ ನಮಗೆ ಮಕ್ಕಳಾದ ನಂತರ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಂಡ್ವಿ, ಅನಸ್ತೇಸಿಯಾ ಕೊಟ್ರು, ನಂತರ ನಮ್ಗೆ ಬೆನ್ನು ನೋವು ಶುರು ಆಯ್ತು ಅಂತ ಹೆಚ್ಚಿಗೆ ಆಗಿ ಹೇಳ್ತಾರೆ. ಇದು ಒಂದು ತಪ್ಪ ಕಲ್ಪನೆ, ಹಾಗಂತ ಇರೋದಿಲ್ಲ. ಸ್ಪೈನಲ್ ಅನಸ್ತೇಸಿಯಾಗೂ ಅಥವಾ ಎಪಿಡ್ಯೂರಲ್ ಅನಸ್ತೇಸಿಯಾಗೂ ಸೊಂಟದ ನೋವು ಅಷ್ಟು ಬರಲ್ಲ. ಅದು ಅದೊಂದು ಮಿತ್, ಅದೊಂದು ತಪ್ಪು. ಇವ್ರಿಗೆ ಏನಾಗಿದೆ ಸಮಸ್ಯೆ ಅಂದ್ರೆ, ಅವರಿಗೆ ಬೆನ್ನು ಮೂಳೆಗೆ ಅಪಘಾತ ಆದಾಗ ಇಂಜುರಿ ಆಗಿದೆ. ಇಂಜುರಿ ಆದಾಗ ಅಳವಡಿಕೆಗಳಿವೆ, ಇಂಪ್ಲಾಂಟ್ಸ್ ಇವೆ ಒಳಗಡೆ, ಸ್ಕ್ರೂಸು ಮತ್ತು ರಾಡ್ ಇರುತ್ತವೆ. ಆ ಸ್ಕ್ರೂಸು ರಾಡ್ ಬೆನ್ನಿಗೆ ಹಾಕಿದಾಗ ಅದ್ರ ಕೆಳಗಡೆ ಭಾಗದಲ್ಲಿ ಹೆಚ್ಚಿಗೆ ಒತ್ತಡ ತಗೊಳುತ್ತೆ. ನಾವು ಬಯೋಮೆಕ್ಯಾನಿಕ್ಸ್ ನೋಡ್ತಾ ಇದ್ದಾಗ ತೂಕ ಎಲ್ಲಿ ಅಪಘಾತ ಆಗಿರುತ್ತೆ, ಎಲ್ಲಿ ಇಂಜುರಿ ಆಗಿರುತ್ತೆ ಅಲ್ಲಿಗೆ ಹೆಚ್ಚಿಗೆ ಬರೋದಿಲ್ಲ. ಅದ್ರ ಕೆಳಗಡೆನ ಭಾಗಕ್ಕೆ ತೂಕ ಜಾಸ್ತಿ ಆಗಿ ಅವ್ರ ಕೆಳಗಡೆನ ಭಾಗವನ್ನ ನೋವು ಅಂತ ಇದ್ದಾರೆ. ಇದು ಅವರ ಸಮಸ್ಯೆ. ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ ಅಂದ್ರೆ, ಕೆಳಗಡೆ ಒಂದು SI ಜಾಯಿಂಟ್ ಅಂತ ಬರುತ್ತೆ, ಸೇಕ್ರೋ ಇಲಿಯಾಕ್ ಜಾಯಿಂಟ್ ಅಂತ ಬರುತ್ತೆ. ಇಲ್ಲಿಗೆ ಹೆಚ್ಚಿಗೆ ಒತ್ತಡ ಆದಂತ ಸಂದರ್ಭದಲ್ಲಿ ಇದು ಸವಿಯಕ್ಕೆ ಶುರು ಆಗುತ್ತೆ. ಈಗ ಅವ್ರಿಗೊಂದು ಎಕ್ಸ್ರೇ ಬೇಕಾಗುತ್ತೆ. ಮತ್ತೆ ಈ ಜಾಯಿಂಟ್ ಏನಾದ್ರೂ ಸವಿತಾ ಇದ್ರೆ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು. ಸರಿ ಸರಿ ಡಾಕ್ಟ್ರೆ, ಈಗ ಫಿಸಿಯೋಥೆರಪಿ ಅನ್ನುವಂತಹ ಶಬ್ದವನ್ನ ನೀವು ಆಗಿಂದ ಹೇಳ್ತಾ ಇದ್ದೀರಿ. ವಿಶೇಷವಾಗಿ ಬೆನ್ನು ನೋವು, ಸ್ಲಿಪ್ ಡಿಸ್ಕ್ ಇದರಲ್ಲೆಲ್ಲ ಉಪಯೋಗಿಸಬಹುದು ಅಂತ ಹೇಳಿ. ಫಿಸಿಯೋಥೆರಪಿ ಅಂತಂದ್ರೆ ಏನು, ಮತ್ತೆ ಇದರಲ್ಲಿ ಯಾವ ರೀತಿಯಾಗಿ ಎಷ್ಟು ದಿನಗಳಲ್ಲಿ ಒಂದು ಸಮಸ್ಯೆಗಳಿಗೆ, ಈ ಸ್ಪೈನಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ?